ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ಡಯಾಬಿಟಿಕ್ ನ್ಯೂರೋಪತಿ, ಇದಕ್ಕೆ ಆಯುರ್ವೇದದಲ್ಲಿ ಪ್ರಮೇಯ ಉಪದ್ರವ ಅಂತ ಕರೆದಿದ್ದಾರೆ. ಇದಕ್ಕೆ ಆಯುರ್ವೇದದಲ್ಲಿ ಹೇಳಿರುವ ಒಂದು ಅದ್ಭುತವಾದ ಗಿಡಮೂಲಿಕೆ ಔಷಧಿ ಬಗ್ಗೆ ತಿಳಿದುಕೊಳ್ಳುವ. ಇದು ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಗಿಡಮೂಲಿಕೆ ಔಷಧಿ ಆಗಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಆ ಗಿಡಮೂಲಿಕೆ ಔಷಧಿ ಯಾವುದು, ಅದರ ಸುಲಭವಾಗಿ ಮಾಡಿಕೊಳ್ಬಹುದಾದ ಪ್ರಿಪರೇಷನ್ಸ್ ಯಾವುದು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ಸಮಯಗಳ ಕಾಲ ತೆಗೆದುಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ಹೊಸದಾಗಿ ವಿಡಿಯೋನ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಯಾಬಿಟಿಕ್ ನ್ಯೂರೋಪತಿಗೆ ಮುಖ್ಯ ಕಾರಣ ಯಾವುದಂತ ಹೇಳಿದರೆ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಂತ ಹೇಳಿದರೆ ಡಯಾಬಿಟೀಸ್ನ ಮೇಲೆ ಕಂಟ್ರೋಲ್ ಇಲ್ಲದಿರುವುದು. 200 mg ಜಾಸ್ತಿಯಾಗಿ ಶುಗರ್ ರಕ್ತದಲ್ಲಿ ಕಂಡುಬರುವಂಥದ್ದು. ಅದೇ ಥರ ಇನ್ನೊಂದು ಕಾರಣ ಕ್ರಾನಿಕ್ ಡಯಾಬಿಟೀಸ್. 5-10 ವರ್ಷಗಳ ಹಳೆಯದಾದ ರೋಗಿಯನ್ನು ಕ್ರಾನಿಕ್ ಡಯಾಬಿಟೀಸ್ ಅಂತ ಕರೀತಾರೆ. ಇಂಥವರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕೈಕಾಲು ಪಾದಗಳ ಮಾಂಸ ಮತ್ತು ಚರ್ಮಗಳ ನರಗಳ ಹೊರಪದರವು ಸವೆತ ಉಂಟಾಗಿ ಕೈಕಾಲು ಪಾದಗಳಲ್ಲಿ ಉರಿ ಬರುವಂಥದ್ದು. ಇದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರೀತಾರೆ. ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ ಕೈಕಾಲು ಪಾದಗಳಲ್ಲಿ ವಿಪರೀತ ನೋವು ಬರುವುದು, ಉರಿ ಬರುವುದು ಮತ್ತು ಮರ ಕಟ್ಟಿದ ಅನುಭವ ಆಗುವುದು, ಇದು ಲಕ್ಷಣವಾಗಿದೆ. ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಆಯುರ್ವೇದದಲ್ಲಿ ಹೇಳಿರುವ ಒಂದು ಅದ್ಭುತ ಮಸಾಲೆ ಪದಾರ್ಥ ಯಾವುದಂತ ಹೇಳಿದರೆ ಲವಂಗ. ನೋಡಿ ವೀಕ್ಷಕರೇ, ಒಂದು ಒಳ್ಳೆ ಕ್ವಾಲಿಟಿ ಲವಂಗ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತದೆ. ಲವಂಗ ಒಂದು ಸಣ್ಣ ಮಸಾಲೆಯಾದರೂ ಇದು ಒಂದು ದೊಡ್ಡ ಗಿಡಮೂಲಿಕೆ ಔಷಧಿಯಾಗಿದೆ. ಇದರ ರಸ ಕಹಿ ಮತ್ತು ಇದರ ಗುಣ ತೀಕ್ಷ್ಣ ಮತ್ತು ಉಷ್ಣ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಡಯಾಬಿಟಿಸ್ ನ್ಯೂರೋಪತಿಯಲ್ಲಿ ಇದು ವೇದನಾ ಸ್ಥಾಪನವಾಗಿ ಕೆಲಸ ಮಾಡ್ತದೆ. ಅಂತೇಳಿದರೆ ಪೇಯ್ನ್ ಕಿಲ್ಲರ್ ಥರ ಕೆಲಸ ಮಾಡ್ತದೆ. ಅದೇ ಥರ ದೀಪನ ಅಂತೇಳಿದರೆ ಮೆಟಬಾಲಿಸಮ್ ಜಾಸ್ತಿ ಮಾಡ್ತದೆ, ರಕ್ತ ಸಂಚಾರ ಜಾಸ್ತಿ ಮಾಡ್ತದೆ. ವೇದನಾ ಸ್ಥಾಪನ, ದೀಪನ, ರಕ್ತ ಸಂಚಾರ ಜಾಸ್ತಿ ಮಾಡುವುದರಿಂದ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಆಗುವಂಥ ಉರಿ, ನೋವು ಮತ್ತು ನಮ್ನೆಸ್ ಅಂತೇಳಿದರೆ ಮರ ಕಟ್ಟುವಿಕೆ, ಇದೆಲ್ಲ ಗುಣ ಆಗಲಿಕ್ಕೆ ಸಹಾಯವಾಗ್ತದೆ. ಲವಂಗದ ಪ್ರಿಪ್ರೇಷನ್ಸ್ ಯಾವುದು ಅಂತ ಹೇಳಿದರೆ ಲವಂಗ ಚೂರ್ಣ. ನೋಡಿ ವೀಕ್ಷಕರೇ, ಸ್ವಲ್ಪ ಲವಂಗವನ್ನು ತೆಗೆದುಕೊಂಡು ಮಂದಾಗ್ನಿಯಲ್ಲಿ ಅಂತೇಳಿದರೆ ಸ್ವಲ್ಪ ಉರಿಸಬೇಕು. ಉರಿಸ್ಕೊಂಡು ಸ್ವಲ್ಪ ರೋಸ್ಟ್ ಆದಮೇಲೆ ಈ ಥರ ತಗೊಂಡು ಕಲ್ಯಂತ್ರದಲ್ಲಿ ತಗೊಂಡು ಪುಡಿ ಮಾಡ್ಕೊಳ್ಬೇಕು. ನುಣ್ಣಗೆ ಪುಡಿ ಆಗಬೇಕು ಇದು. ನಂತರ ಗಾಳಿಸಣಿಗೆಯಲ್ಲಿ ಗಾಳಿಸ್ಕೊಳ್ಬೇಕು. ಲವಂಗ ಚೂರ್ಣ ಈ ಥರ ಫೈನ್ ಪೌಡರ್ ಹಾಕ್ಕೊಳ್ಬೇಕು. ನಂತರ ಇದನ್ನು 250ರಿಂದ 500 ಮಿಲಿಗ್ರಾಮಿನಷ್ಟು ಅರ್ಧ ಲೋಟ ಮಜ್ಜಿಗೆಯಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಆಹಾರದ ನಂತರ ತೆಗೆದುಕೊಳ್ತಾ ಬರಬೇಕು. ವಾರಕ್ಕೆ 5 ದಿನಗಳ ಕಾಲ ತೆಗೆದುಕೊಳ್ಬೇಕು. 3 ತಿಂಗಳುಗಳ ಕಾಲ ತೆಗೆದುಕೊಳ್ಬೇಕಾಗ್ತದೆ. ಲವಂಗದ ಮತ್ತೊಂದು ಪ್ರಿಪ್ರೇಷನ್ ಲವಂಗ ಕಷಾಯ. 3-4 ಲವಂಗವನ್ನು ತೆಗೆದುಕೊಳ್ಬೇಕು ಕಲ್ಯಂತ್ರದಲ್ಲಿ. ನಂತರ ಅದನ್ನು ಕುಟ್ಟಿ ಒರಟಾದ ಚೂರ್ಣ ಮಾಡಿಕೊಳ್ಬೇಕು. ಫೈನ್ ಪೌಡ್ರ್ ಬೇಡ, ಇದರಲ್ಲಿ ಕಷಾಯದಲ್ಲಿ ಒರಟಾದ ಚೂರ್ಣ ಮಾಡಿಕೊಳ್ಬೇಕು. ಈ ಥರ ಇದನ್ನು 1 ಲೋಟ ನೀರು ಅಂತೇಳಿದರೆ 200 ml ನೀರಿನಲ್ಲಿ ಮಿಶ್ರಣ ಮಾಡಿ ಮಂದಾಗ್ನಿಯಲ್ಲಿ ಕುದಿಸ್ಬೇಕು. ನಂತರ ಅದನ್ನು ಕಾಲು ಭಾಗ ಇಳಿಸ್ಬೇಕು. ಅಂತೇಳಿದರೆ 50 ml ಆಗುವಷ್ಟು ಇಳಿಸಬೇಕು. ನಂತರ ಈ 50 ml ಅನ್ನು 25 ml ಬೆಳಗ್ಗೆ ಮತ್ತು 25 ml ರಾತ್ರಿ ಊಟದ ನಂತರ ತೆಗೆದುಕೊಳ್ತಾ ಬರಬೇಕು. ಇದು ಕೂಡ ಅಷ್ಟೇ, ವಾರದಲ್ಲಿ 5 ದಿವಸ ತೆಗೆದುಕೊಳ್ಬೇಕು. 3 ತಿಂಗಳುಗಳ ಕಾಲ ತೆಗೆದುಕೊಳ್ಬೇಕಾಗ್ತದೆ. ಲವಂಗ ತೈಲ ಅಂತೇಳಿದರೆ ಲವಂಗ ಎಣ್ಣೆ ಮಾಡೋದಿಲ್ಲ ಅಂತೇಳಿದರೆ 10-15 ಲವಂಗ ಮತ್ತು 100 ml ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ ಯಾವುದಾದ್ರೂ ಆಗ್ತದೆ. 10-15 ಲವಂಗ ಮತ್ತು 100 ml ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದನ್ನು ಮಿಶ್ರಣ ಮಾಡಿ 15 ನಿಮಿಷಗಳ ಕಾಲ ಮಂದಾಗ್ನಿಯಲ್ಲಿ ಉರಿಸಬೇಕು. ಅಂದರೆ ಮೈಲ್ಡ್ ಫೈರಲ್ಲಿ ಬಿಸಿ ಮಾಡಬೇಕು. ನಂತರ ಅದನ್ನು ತಣ್ಣಗೆ ಮಾಡಿ ಗಾಜಿನ ಬಾಟಲಿನಲ್ಲಿ ಶೇಖರಣೆ ಮಾಡಿಕೊಳ್ಬೇಕು. ಈ ಡಯಾಬಿಟಿಕ್ ನ್ಯೂರೋಪತಿ ಇರುವ ರೋಗಿಗಳಿಗೆ ರಾತ್ರಿಯ ಸಮಯದಲ್ಲಿ ಈ ಎಣ್ಣೆಯ ಮಸಾಜ್ ಮಾಡ್ತಾ ಬರಬೇಕು. ಇದರಿಂದ ಡಯಾಬಿಟಿಕ್ ನ್ಯೂರೋಪತಿ ಗುಣ ಮಾಡಬಹುದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನ. ವಿಡಿಯೋನ ಹೊಸದಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮಸ್ಕಾರ.